ಉಗ್ರವಾದಕ್ಕೆ ಧರ್ಮ ಇಲ್ಲ ಅಂತ ಹೇಳೋರು ಒಮ್ಮೆ ಈ ವಿಡಿಯೋ ನೋಡಿ. ನಿನ್ನೆ ಗುಜರಾತ್ ATS 8 ಜನ ಮುಸಲ್ಮಾನರನ್ನ ಅರೆಸ್ಟ್ ಮಾಡಿವೆ. ಅವರು ಮುಸಲ್ಮಾನರು ಅನ್ನೋ ಕಾರಣಕ್ಕೆ ಬಂಧನ ಮಾಡಿಲ್ಲ. ಆ ಜಿಹಾದಿಗಳು ಪಾಕಿಸ್ತಾನದ ಉಗ್ರ ಸಂಘಟನೆಯಾದ ಜೈಷೆ ಮೊಹಮ್ಮದ್ ಜೊತೆ ಲಿಂಕ್ ನಲ್ಲಿದ್ರು. ಭಾರತದ ಅನೇಕ ಯುವಕರನ್ನ ಅದರ ಜೊತೆ ಜೋಡಿಸಿಕೊಳ್ಳಲು ಪ್ರಯತ್ನ ಮಾಡ್ತಿದ್ರು ಮತ್ತು ಭಾರತದಲ್ಲಿ ಒಂದು ಬಹುದೊಡ್ಡ ಉಗ್ರ ದಾಳಿ ಮಾಡೋಕೆ ಪ್ಲಾನ್ ಮಾಡ್ತಿದ್ರು ಅಂತ ಗುಜರಾತ್ ATS ನವರ ತನಿಖೆಯಿಂದ ಮಾಹಿತಿ ಹೊರ ಬರ್ತಿವೆ. ಉಗ್ರವಾದಕ್ಕೆ ಧರ್ಮವಿಲ್ಲ, ಅದು ಸತ್ಯ, ಅದಕ್ಕೆ ಒಪ್ಕೊಂತೀನಿ. ಆದ್ರೆ ಉಗ್ರವಾದ ಮಾಡೋರೆಲ್ಲ ಒಂದೇ ಧರ್ಮದಿಂದ ಬರ್ತಾರಲ್ಲ, ಅದು ಕೂಡ ಸತ್ಯ, ಅದಕ್ಕೂ ಒಪ್ಕೊಳ್ಳೇಬೇಕು. ಭಾರತದಲ್ಲಿ ವಾಸವಿದ್ದು ಭಾರತದ ಅನ್ನ ತಿಂದು ಭಾರತದ ವಿರುದ್ಧ ಕೆಲಸ ಮಾಡ್ತಾರಲ್ಲ, ಇವರು ದೇಶದ್ರೋಹಿಗಳಲ್ಲದೆ ಇನ್ಯಾರು? ಇದು ಒಂದು ಧರ್ಮಕ್ಕೆ ಟಾರ್ಗೆಟ್ ಮಾಡಿ ಹೇಳ್ತಿರೋ ಮಾತಲ್ಲ, 100% ಸತ್ಯವಾದ ಮತ್ತು ಇದಕ್ಕೆ ಪ್ರತಿಯೊಬ್ಬರು ಖಂಡಿಸಲೇಬೇಕು. ಈ ಪ್ಲೇಸ್ ಅಲ್ಲಿ ನಮ್ಮ ಹಿಂದೂಗಳು ಈ ಕೆಲಸ ಮಾಡಿದ್ರೆ ನಾವು ಗಲ್ಲಿಗೇರಿಸಿ ಅಂತ ಆಗ್ರಹ ಮಾಡ್ತಿದ್ವಿ. ಆದ್ರೆ ಈ ಸಮುದಾಯ ಯಾವತ್ತೂ ಅವರ ಸಮುದಾಯದವರು ಮಾಡಿರೋ ತಪ್ಪನ್ನ ತಪ್ಪು ಅಂತ ಹೇಳಿ ಖಂಡಿಸಲ್ಲ. ಬಿಕಾಸ್ ಅವರ ಮಸೀದಿಯಲ್ಲಿ ಅವರ ಮೌಲಾನಗಳು ಇದನ್ನ ಮಾಡೋಕ್ ಬಿಡಲ್ಲ. ಅದರಲ್ಲೂ ಒಳ್ಳೆಯವರು ಇದನ್ನ ಖಂಡನೆ ಮಾಡಬೇಕು ಮತ್ತು ಖಂಡನೆ ಮಾಡ್ತೀವಿ ಅನ್ನೋರು ಇದ್ದಾರೆ. ಆದ್ರೆ ಏನ್ ಮಾಡೋದು, ಅವರ ಸಮುದಾಯ ಬಿಡ್ಬೇಕಲ್ಲ. ಇದು ಸತ್ಯ ಮತ್ತು ಇದನ್ನ ಪ್ರತಿಯೊಬ್ಬ ಹಿಂದೂಗಳಿಗೆ ಅರ್ಥ ಆಗ್ಬೇಕಾಗಿರೋದು. ಸೊ ದಯವಿಟ್ಟು ಶೇರ್ ಮಾಡಿ. ಇದು ನನ್ನ ವೈಯಕ್ತಿಕ ಲಾಭಕ್ಕಾಗಲ್ಲ, ನನ್ನ ಧರ್ಮ, ನನ್ನ ದೇಶಕ್ಕಾಗಿ. ಸೊ ಶೇರ್ ಮಾಡಿ.